ಐಪಿಎಲ್ ಜನಕ ಲಲಿತ್ ಮೋದಿ ಭಾರತಕ್ಕೆ ವಾಪಸ್ ಆಗುವಂತ ಸಾಧ್ಯತೆ ಇದೆ. 2010ರಲ್ಲಿ ದೇಶದಿಂದ ಲಲಿತ್ ಮೋದಿ ಪರಾರಿಯಾಗಿದ್ದ. ಇದೀಗ ದ್ವೀಪರಾಷ್ಟ್ರ ಪೌರತ್ವ ರದ್ದುಪಡಿಸುವಂತೆ ಆದೇಶ ಹೊರಡಿಸಿದ್ದು ಲಲಿತ್ ಮೋದಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅರ್ಥಾತ್ ಐಪಿಎಲ್ ಇದೇ ತಿಂಗಳ 22ರಂದು ಆರಂಭವಾಗಲಿದೆ. ದೇಶಾದ್ಯಂತ ಐಪಿಎಲ್ ಫೀವರ್ ಜೋರಾಗಿದೆ. ಇದೇ ಹೊತ್ತಲ್ಲಿ ಐಪಿಎಲ್ ಜನಕ ಲಲಿತ್ ಮೋದಿ ಭಾರತಕ್ಕೆ ವಾಪಸ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ 2010ರಲ್ಲಿ ದೇಶದಿಂದ ಪರಾರಿಯಾಗಿದ್ದ ಲಲಿತ್ ಮೋದಿಗೆ ಇದೀಗ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಲಲಿತ್ ಮೋದಿ ಪಡೆದಿದ್ದ ವನವಾಟು ಪೌರತ್ವ ರದ್ದುಪಡಿಸುವಂತೆ ಅಲ್ಲಿನ ಪ್ರಧಾನಿ ಜೋತಮ್ ಸೂಚಿಸಿದ್ದಾರೆ. ವನವಾಟು ಪೌರತ್ವ ಆಯುಕ್ತರಿಗೆ ಜೋತಮ್ ಆದೇಶಿಸಿದ್ದಾರೆ. ಭಾರತದಿಂದ ಗಡಿಪಾರು ತಪ್ಪಿಸಿಕೊಳ್ಳಲು ಲಲಿತ್ ವನವಾಟು ಪೌರತ್ವ ಪಡೆದಿದ್ದು ಬಯಲಾಗಿದೆ. ಹೀಗಾಗಿ ಲಲಿತ್ ಪೌರತ್ವ ಅರ್ಜಿ ರದ್ದಿಗೆ ಜೋತಮ್ ಸೂಚಿಸಿದ್ದಾರೆ. ಇತ್ತ ವನವಾಟು ಪೌರತ್ವದ ಬೆನ್ನಲ್ಲೇ ಭಾರತದ ಪಾಸ್ಪೋರ್ಟ್ ವಾಪಸ್ಗೆ ಲಲಿತ್ ಅರ್ಜಿ ಸಲ್ಲಿಸಿದ್ದಾರೆ. ಲಲಿತ್ ಹಸ್ತಾಂತರದಿಂದ ಪಾರಾಗಲು ವನವಾಟು ಪೌರತ್ವವನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಂತ ವನವಾಟು ಪ್ರಧಾನಿ ಜೋತಮ್ ಲಪಟ್ ಆರೋಪಿಸಿದ್ದಾರೆ. ವನವಾಟು ಪೌರತ್ವ ಒಂದು ಸೌಕರ್ಯವಾಗಿದೆ, ಆದರೆ ಅದು ಹಕ್ಕು ಅಲ್ಲ. ಅರ್ಜಿದಾರ ನ್ಯಾಯಸಮ್ಮತವಾದ ಕಾರಣಗಳಿಗೆ ಮಾತ್ರ ವನವಾಟು ಪೌರತ್ವ ಕೇಳಬಹುದು, ಆದರೆ ನ್ಯಾಯಸಮ್ಮತ ಕಾರಣಗಳಲ್ಲಿ ಹಸ್ತಾಂತರದಿಂದ ತಪ್ಪಿಸಿಕೊಳ್ಳುವುದೂ ಇಲ್ಲ. ಇತ್ತೀಚೆಗೆ ಹೊರಬಂದಿರುವ ಮಾಹಿತಿ ಪ್ರಕಾರ ಲಲಿತ್ ಮೋದಿ ಹಸ್ತಾಂತರದಿಂದ ತಪ್ಪಿಸಿಕೊಳ್ಳುವ ಉದ್ದೇಶ ಹೊಂದಿದ್ರು ಅನ್ನೋದು ಸ್ಪಷ್ಟವಾಗಿದೆ. ಇತ್ತ ಲಲಿತ್ ಮೋದಿ ಭಾರತೀಯ ಪಾಸ್ಪೋರ್ಟ್ ಹಿಂದಿರುಗಿಸಲು ಅರ್ಜಿ ಸಲ್ಲಿಸಿರೋದನ್ನ ಭಾರತದ ವಿದೇಶಾಂಗ ಇಲಾಖೆ ಖಚಿತಪಡಿಸಿದೆ. ಲಲಿತ್ ಮೋದಿ ಭಾರತದ ಪಾಸ್ಪೋರ್ಟ್ ಹಿಂದಿರುಗಿಸಲು ಲಂಡನ್ನಲ್ಲಿರುವ ಭಾರತದ ಹೈಕಮಿಷನ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅಸ್ತಿತ್ವದಲ್ಲಿರುವ ನಿಯಮಗಳು ಮತ್ತು ಕಾರ್ಯವಿಧಾನಗಳ ಅಡಿಯಲ್ಲಿ ಇದನ್ನು ಪರಿಶೀಲಿಸಲಾಗುವುದು. ಲಲಿತ್ ಮೋದಿ ವನವಾಟು ಪೌರತ್ವ ಪಡೆದುಕೊಂಡಿದ್ದಾರೆ ಎಂದು ನಮಗೆ ತಿಳಿದು ಬಂದಿದೆ. ಕಾನೂನಿನ ಅಡಿಯಲ್ಲಿ ಅಗತ್ಯವಿರುವಂತೆ ನಾವು ಅವರ ವಿರುದ್ಧದ ಪ್ರಕರಣವನ್ನು ಮುಂದುವರಿಸುತ್ತೇವೆ. ದೇಶದಿಂದ ಕಾಲ್ಕಿತ್ತಿರೋ ಲಲಿತ್ ಮೋದಿ ವಿರುದ್ಧ ಸಾಲು ಸಾಲು ಆರೋಪಗಳಿವೆ. ಐಪಿಎಲ್ನಿಂದ ಬಂದ ಹಣ ಅಕ್ರಮ ವರ್ಗಾವಣೆ ಮಾಡುವ ಮೂಲಕ ಫೆಮಾ ಕಾಯ್ದೆ ಉಲ್ಲಂಘಿಸಿರೋ ಆರೋಪ ಇದೆ. ಇದೇ ವಿಚಾರವಾಗಿ ಲಲಿತ್ ಮೋದಿ ವಿರುದ್ಧ ಜಾರಿ ನಿರ್ದೇಶನಾಲಯದಲ್ಲಿ ಕೇಸ್ ದಾಖಲಾಗಿದೆ. ಐಪಿಎಲ್ ಫ್ರಾಂಚೈಸಿ ಹಂಚಿಕೆ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲೂ ಅಕ್ರಮ ನಡೆದಿರೋ ಆರೋಪವಿದೆ. ತಮಗೆ ಬೇಕಾದವರಿಗೆ ಫ್ರಾಂಚೈಸಿ ಹಂಚಿದ್ದಾರೆ ಎನ್ನಲಾಗ್ತಿದೆ. ವರ್ಲ್ಡ್ ಸ್ಪೋರ್ಟ್ಸ್ ಗ್ರೂಪ್ ಅಂಡ್ ಐಪಿಎಲ್ ನಡುವೆ ಒಪ್ಪಂದ ಮಾಡಿಕೊಂಡಿದ್ದು ಈ ಮೂಲಕ ಬಿಸಿಸಿಐಗೆ ನಷ್ಟ ಮಾಡಿರೋ ಆರೋಪ ಕೇಳಿಬಂದಿದೆ. ಹೀಗೆ ಸಾಲು ಸಾಲು ಕೇಸ್ ಹಿನ್ನೆಲೆ 2010ರಲ್ಲಿ ಐಪಿಎಲ್ ಚೇರ್ಮನ್ ಸ್ಥಾನದಿಂದ ಲಲಿತ್ ಮೋದಿಯನ್ನ ಕೆಳಗೆ ಇಳಿಸಲಾಗಿತ್ತು. ಅದೇ ವರ್ಷ ಲಲಿತ್ ಮೋದಿ ಬ್ರಿಟನ್ ದೇಶಕ್ಕೆ ಓಡಿ ಹೋಗಿದ್ರು. ಆ ಬಳಿಕ ಮರಳಿ ಭಾರತಕ್ಕೆ ಬರಲೇ ಇಲ್ಲ. ಇಷ್ಟು ದಿನ ಲಂಡನ್ನಲ್ಲಿದ್ದ ಲಲಿತ್ ಇತ್ತೀಚೆಗೆ ವನವಾಟು ದೇಶದ ಪಾಸ್ಪೋರ್ಟ್ ಪಡೆದಿದ್ರು. ಇದರಿಂದ ಇರೋ ಉಪಯೋಗವೇನು ಅಂತ ತೋರಿಸ್ತೀವಿ ನೋಡಿ. ವನವಾಟು ಆಸ್ಟ್ರೇಲಿಯಾ ಸಮೀಪದ ಪುಟ್ಟ ದ್ವೀಪ ರಾಷ್ಟ್ರವಾಗಿದೆ. ಹೆಚ್ಚಿನ ದೇಶಗಳೊಂದಿಗೆ ಗಡಿಪಾರು ಒಪ್ಪಂದಗಳಿಗೆ ಸಹಿ ಹಾಕಿಲ್ಲ. ಹೀಗಾಗಿ ಯಾವುದೇ ದೇಶದ ಪ್ರಜೆಗಳು ಆಶ್ರಯ ಪಡೆಯಬಹುದಾಗಿದೆ. ಜನರನ್ನ ಹಸ್ತಾಂತರ ಅಥವಾ ಗಡಿಪಾರು ಮಾಡುವಂತೆ ಕೇಳಬಹುದಷ್ಟೇ. ಆದರೆ ಗಡಿಪಾರು ಮಾಡುವ ಯಾವುದೇ ಕಟ್ಟುಪಾಡಿಗೆ ವನವಾಟು ಒಳಪಟ್ಟಿಲ್ಲ. ಹೀಗಾಗಿ ಲಲಿತ್ ಮೋದಿ ಈ ಪುಟ್ಟ ದ್ವೀಪ ರಾಷ್ಟ್ರ ವನವಾಟುವಿನಲ್ಲಿ ಆಶ್ರಯ ಬಯಸಿ ಹೋಗಲು ಮುಂದಾಗಿರಬಹುದು ಎನ್ನಲಾಗಿದೆ. ವನವಾಟು ಪೌರತ್ವ ಸಿಕ್ಕಿದ್ರಿಂದ ಭಾರತೀಯ ಪಾಸ್ಪೋರ್ಟ್ ಮರಳಿಸಲು ಅರ್ಜಿ ಸಲ್ಲಿಸಿದ್ದ ಲಲಿತ್ ಮೋದಿ ಸದ್ಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.